Hello, good morning to all of you. I am Professor and Dr. P. Surendra Upadhyay speaking from Bangalore. ಈಗ ನರೇಂದ್ರ ಮೋದಿ ಅವರ ಜಾತಕವನ್ನು ನ್ಯೂಮರಾಲಜಿ ಪ್ರಕಾರ ಅನಲೈಸ್ ಮಾಡೋಣ. 17/9/1950 ಅಂದರೆ 8 ಫಸ್ಟ್ 1 7 8 8 ಶನಿ ಮಹಾದಶ 1958ರವರೆಗೆ, ಆಮೇಲೆ 9 ಮಂಗಲ್ 1967ರವರೆಗೆ, ಆಮೇಲೆ 10 ಬರ್ತದೆ 1 ಸೂರ್ಯ ಮಹಾದಶ 1968, ಆಮೇಲೆ ಚಂದ್ರ 2 ದಶ 1970, ಆಮೇಲೆ ಗುರು ಮಹಾದಶ 1973 3 years, then 4 ರಾಹು ದಶ up to 1977, then 5 Mercury 1981, then 6 ಶುಕ್ರ ಮಹಾದಶ 1987, 7 ಕೇತು ಮಹಾದಶ 1994. ಇಲ್ಲಿಗೆ 45 ವರ್ಷಗಳ ಫಸ್ಟ್ ಸೈಕಲ್ ಮುಗೀತು. ಆಮೇಲೆ ಮತ್ತೆ ಶನಿ ಬಂದ, ದಟ್ ಈಸ್ 8 years. ಶನಿ ಮಹಾದಶ 2002, 9 ಮಂಗಲ್ ದಶ 2011. ನೋಡಿ, ಇಲ್ಲಿ 2010ರಿಂದ ಅವರು ವಿನ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಭಾರತದ ಕಡಿವಾಣವನ್ನು ಕೈಗೆ ತೆಗೆದುಕೊಂಡರು. ಅದರ ನಂತರ ಎಲ್ಲ ಸೂರ್ಯದ ಮಹಾದಶ 1 ವರ್ಷ 2012, 2 ವರ್ಷ ಚಂದ್ರದಶ 2014, 3 ವರ್ಷ ಬೃಹಸ್ಪತಿ 2017, ದೆನ್ 4 ವರ್ಷ ರಾಹು 2021, 5 ವರ್ಷ ಮರ್ಕ್ಯೂರಿ 2025, 6 ವರ್ಷ ವೀನಸ್ 2031, 7 ವರ್ಷ ಕೇತು ಮಹಾದಶ ಅಪ್ ಟು 2038. ಇಲ್ಲಿಗೆ ಎರಡನೇ ಸೈಕಲ್ ಕೂಡ 45 ವರ್ಷ ಮುಗಿತದೆ. ಇಲ್ಲಿ ನೋಡಿ, ಎಲ್ಲ ಗ್ರೀನ್ ಹಾಕಿದ್ದೇನೆ ಅಂದರೆ ಎಲ್ಲ ದಶಗಳು ಅವರಿಗೆ ಒಳ್ಳೆಯದಾಗಿದೆ. ಇದನ್ನು ನೀವು ಇದರಲ್ಲಿ ನೋಡ್ಬೋದು. ನೋಡಿ, ಇವರ ವೃಶ್ಚಿಕ ಲಗ್ನದವರು, ಲಗ್ನದಲ್ಲೇ ಕುಜ ಮತ್ತು ಚಂದ್ರ, ವೆರಿ ಸೀಕ್ರೆಟ್. ಓಕೆ, ಸೊ ತಾಯಿ ಆದವಳು ಲಗ್ನ, ತಾಯಿಯನ್ನು ಭಾಳ ಹಚ್ಕೊಂಡಿದ್ದಾರೆ ಅವರು. ಸೊ 8ನೇ ಮನೆ ಆದ್ದರಿಂದ ಸೀಕ್ರೆಟ್. ಇಟ್ ಇಸ್ ನಾಟ್ ಆ್ಯಕ್ಚುಲಿ ಅವರು ಏನು ಮಾಡೋದು ಗೊತ್ತಾಗೋದಿಲ್ಲ. ಓಕೆ, ಒಂದು ರೀತಿಯಲ್ಲಿ ಇವನ್ ಚೀಫ್ ಮಿನಿಸ್ಟರ್ ಸೆಲೆಕ್ಷನಲ್ಲಿ ಕೂಡ ಸರ್ಪ್ರೈಸ್ ಜಾಸ್ತಿ ಇರುತ್ತೆ ಅವರಲ್ಲಿ. ಓಕೆ, ಆಮೇಲೆ ನೋಡಿ, ದ್ರೌಪದಿ ಮುರ್ಮು, ಅದು ನಾವು ಎಣಿಸಿದ ಒಂದು ಕ್ಯಾಂಡಿಡೇಟ್, ಅವರ ಕಣ್ಣಿಗೆ ದ್ರೌಪದಿ ಮುರ್ಮು ಬಿದ್ದಿದ್ದಾರೆ. ಒರಿಸ್ಸಾದಲ್ಲಿ ಇದ್ದವರು, ಆದಿವಾಸಿ. ನೋಡಿ ಹೇಗೆ ನಮ್ಮ ಇಡೀ ಭಾರತಕ್ಕೆ ರಾಷ್ಟ್ರಪತಿಯಾಗಿ ಚುನಾಯಿಸಲಾಗಿದ್ದ ಬಿಕಾಸ್ ಆಫ್ ನರೇಂದ್ರ ಮೋದಿ. ಗುರು 5ನೇ ಮನೆಯಲ್ಲಿದ್ದಾರೆ, ಅಲ್ಲ 4ನೇ ಮನೆಯಲ್ಲಿ, ರಾಹು 5ನೇ ಮನೆಯಲ್ಲಿ, ಶುಕ್ರ ಮತ್ತು ಶನಿ 10ನೇ ಮನೆ. ಓಕೆ, ಶನಿ ಯಾವಾಗಲೂ ಡಿಸಿಷನ್, ಶಿಸ್ತು, ಡಿಸಿಪ್ಲಿನ್. ಓಕೆ, ಅವರ ಇದರಲ್ಲಿ ಕಾರ್ಮಿಕ ಫ್ರಂಟಲ್ಲಿ ಡಿಸಿಪ್ಲಿನ್ ಜಾಸ್ತಿ, ಅವರಿಗೆ ಹೆದರುವವರು ಸುಮಾರು ಜನ ಇದ್ದಾರೆ. ರವಿ ಬುಧ ಕೇತು 11ನೇ ಮನೆಯಲ್ಲಿ, ಲಾಭದಲ್ಲಿ ಸ್ಥಾನದಲ್ಲಿ. ಬುಧ ಎಕ್ಸಾಲ್ಟೆಡ್. ಓಕೆ, ಕನ್ಯಾದಲ್ಲಿ ಇವರು ಬುಧ ಎಕ್ಸಾಲ್ಟೆಡ್. ಇನ್ನು ಷಷ್ಠ್ಯಾಂಶ ನೋಡಿದರೆ ನೀವು ನೋಡಿ, ಷಷ್ಠ್ಯಾಂಶದಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ, ಇವರ ಷಷ್ಠ್ಯಾಂಶವನ್ನು ಅನಲೈಸ್ ಮಾಡಿದ್ದೇನೆ. 185 ಪೀಪಲ್ ಹ್ಯಾವ್ ಸೀನ್ ಆಲ್ರೆಡಿ. ಓಕೆ, ಈಗ ನೆಕ್ಸ್ಟು ರಮೇ ಚಂದ್ರ ಅವರ ಇದನ್ನು ನೋಡೋಣ. 24/1964. ಫಸ್ಟು 2 ವರ್ಷ ಚಂದ್ರ 1966ವರೆಗೆ, 3 ವರ್ಷ ಜುಪಿಟರ್ 1969ವರೆಗೆ, 4 ವರ್ಷ ರಾಹು 1973ವರೆಗೆ, 5 ವರ್ಷ ಮರ್ಕ್ಯುರಿ 1970ವರೆಗೆ, 6 ವರ್ಷ ಶುಕ್ರ 1984. ಇದೆಲ್ಲ ಅವರು ಕಲಿಯುವಂಥ ವರ್ಷ. ಅದರಿಂದ ಯು ಶುಡ್ ನಾಟ್ ಟೇಕ್ ಇಟ್. 7 ಕೇತು 1991 ಅಪ್ ಟು ಸೂರ್ಯ 45 years ಆಫ್ ಸರ್ಕಲ್ 2009. ಇಲ್ಲಿ ಅವರಿಗೆ ನೋಡಿ 2099ಇಂದ ಅವರು ದೊಡ್ಡ ವ್ಯಕ್ತಿ ಆದರು. ಅಲ್ಲಿ 99 to 2008 ಅವರು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ. ಆಮೇಲೆಲ್ಲ ಪ್ರೊಫೆಷನಲ್ ಫ್ರಂಟ್ ಭಾಳ ಚೆನ್ನಾಗಿದೆ, ಅವರಿಗೇನು ತೊಂದರೆ ಇಲ್ಲ. ನಿಮಗೆ ಅವರ ಇದನ್ನು ಬೇಕಾದರೆ ನಾನು ಹಾಕ್ತೇನೆ, ಅದು ನೀವು ಅದನ್ನು ನೋಡ್ಬೋದು. ಓಕೆ, ಸಿ ಅವರ ಜಾತಕವನ್ನು ಇಲ್ಲಿ ನಾನು ಹಾಕ್ತೇನೆ, ಇಲ್ಲಿ ನಿಮ್ಮಗಳಿಗೋಸ್ಕರ ಇಲ್ಲಿ ಹಾಕ್ತೇನೆ ನೋಡಿ. ಅವ್ರದ್ದು ಮಕರ ಲಗ್ನದ 2ನೇ ಮನೆಯಲ್ಲೇ ಶನಿ ಇದ್ದಾನೆ. ಓಕೆ, ಕುಜ 3ನೇ ಮನೆ, ವೆರಿ ಬೋಲ್ಡ್ ಕಮ್ಯುನಿಕೇಟರ್. ಆಮೇಲೆ ರವಿ ಉಚ್ಚ, ಎಕ್ಸಾಲ್ಟೆಡ್ ರವಿ 4ನೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಮಾಡ್ತಾರೆ. ಯಾಕಂದರೆ ಕುಜ ಅವರಿಗೆ 12ನೇ ಲಾಭ ಸ್ಥಾನದಲ್ಲಿ ಬಂದ. ಪ್ರತಿ 6 ವರ್ಷಕ್ಕೆ ಒಂದು 2-2 ಕೋಟಿ
ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಪ್ರಾಪರ್ಟಿ ಇದರಲ್ಲಿ. ಆ ಥರ ಇದೆ ನೋಡಿ. ಯಾಕಂದರೆ ಲಾಭಸ್ಥಾನ ಅಧಿಪತಿ ಕುಜ, ಅದು 8ನೇ ಮನೆ ಅಧಿಪತಿ. ಓಕೆ, ಅಕ್ಕಲ್ಟ್, ಇವರಿಗೆ ಜ್ಯೋತಿಷ್ಯದ ಜ್ಞಾನವೂ ಉಂಟು. ಯಾವುದು ಜ್ಞಾನ ಇಲ್ಲ ಕೇಳಿ. ರಾಹು 6ನೇ ಮನೆ, ಎಲ್ಲ ಶತ್ರುಗಳೆಲ್ಲ ನಾಶ. ಒಳ್ಳೆ ರೀತಿಯಲ್ಲಿ ರಾಹು 6th ಹೌಸ್ ಇಸ್ ಗುಡ್, ಹೆಲ್ದಿ ಪರ್ಸನ್, ದೇರ್ ಇಸ್ ನೋ ಪ್ರಾಬ್ಲಮ್. ಓನ್ಲಿ ಡಯಾಬಿಟಿಸ್ ಬರ್ಬೋದು, ಯಾಕಂದರೆ 5ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಓಕೆ, ಚಂದ್ರ ತಾಯಿ ಅಂದರೆ ಜೀವ ಬಿಡ್ತಾರೆ. 7ನೇ ಮನೆ ತಾಯಿ ಇವತ್ತಿಗೂ ತಾಯಿ ಹೇಳಿದಾಗೆ. ಆಮೇಲೆ ಕೇತು ವ್ಯಯಸ್ಥಾನ, ಕೊನೆಗೆ ಹೋಗೋದು ಇವರು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಲೈನಿನ ಹತ್ರ ಹೋಗ್ತಾರೆ. ಇರಲಿ ಬಿಡಿ, ಅದು ಪ್ರತಿಯೊಬ್ಬರಿಗೆ ಬಿಟ್ಟದ್ದು, ಇಂಡಿವಿಜುವಲ್. ಓಕೆ, ಈಗ ನೆಕ್ಸ್ಟು ನಾವು ನೋಡೋಣ ಹ್ಯಾಬ್ ರನ್ ಜರ್ಮನ್. ಓಕೆ, ಹ್ಯಾಬ್ ರನ್ ಜರ್ಮನ್, ಇಲ್ಲಿ GERMAN ಅಂತ ಹಾಕ್ತಾನೆ. ಇದು ಸೇಮ್ 20 ಆಗಸ್ಟ್ 1994. ಯಥಾ ರಾಜ ತಥಾ ಪ್ರಜಾ, ಯಥಾ ಪಿತಾ ತಥಾ ಮಗಳು, ಡಾಟರ್. ಓಕೆ, ಸೇಮ್ ಥಿಂಗ್ ಇಟ್ ಈಸ್. ಸೊ ಸಿ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಅಪ್ ಟು 2039. ಫಸ್ಟ್ ಸೈಕಲ್ ಹೋಯಿತು. ಅವರ ಮ್ಯಾರೇಜ್ ಪೀರಿಯಡ್ ಐ ಥಿಂಕ್ ಮೇ ಬಿ 2020 to 27 ಆರ್ 27 to 20. ದಿಸ್ ಇಸ್ ಮಾರ್ಸ್. ಓಕೆ, ಈ ಪೀರಿಯಡಲ್ಲಿ ಮದುವೆ ಆಗಿರಬೇಕು. ಯಾಕಂದರೆ ಇದು 2027 2030 9 7 16 36. ಓಕೆ, ಇಲ್ಲಿ 27 29 ಇಯರ್ಸ್. ಓಕೆ, ಸೊ ಈ ಒಂದು ಯಾವುದೋ ಮಂಗಲ್ ದಶ, ಗಂಡನ ದಶ. ಸೊ ಆಗಿರೋ 27 28. ಓ ಸಾರಿ, ಇಲ್ಲಿ 2027 ಆಗಿದೆ. ಯಾಕಂದರೆ 20 ಸೀಸ್ ಮ್ಯಾರಿಡ್ ಅರ್ಲಿ ಅಂತ ಹೇಳ್ಬೋದು. 94 ಅಲ್ಲ, 6 26. ಎಸ್, 26 27 27 ಇಯರ್ಸ್. ಸೊ ಇಲ್ಲಿ 2021 22 ಅಲ್ಲಿ ಮದುವೆ ಆಗಿರುತ್ತೆ. ಓಕೆ, ಸೊ ಇವರದ ಹಾರೋಸ್ಕೋಪ್ ನೋಡಿದರೆ ವ್ಯಯಸ್ಥಾನದಲ್ಲಿ ಅಧಿಪತಿ ಕುಜ ಸಪ್ತಮದಲ್ಲಿದ್ದಾನೆ, ಗಂಡನಾದವ. ಅದರಿಂದ ಗಂಡನಿಂದಾಗಿ ಇವರು ಎಬ್ರಾಡಿಗೆ ಹೋಗ್ಬೋದು, ಸಾಧ್ಯತೆ ಇದೆ. ರವಿ ಬುಧ ಭಾಗ್ಯದಲ್ಲಿದ್ದಾನೆ, ಸೊ ಏನೂ ತೊಂದರೆ ಇಲ್ಲ. ತಂದೆಯಿಂದ ಭಾಗ್ಯ, ತಂದೆಯಿಂದ ಸಾಕಷ್ಟು ಪ್ರಾಪರ್ಟಿ ಸಿಗಲಿಕ್ಕಿದೆ. ಆಯಿತಾ? ಸೊ ಇದಿಷ್ಟು ನಾನು ನಿಮಗೆ ಹೇಳಿದ್ದೇನೆ. ಇನ್ನು ಬೇರೆಯವರದ್ದು ನಾವು ತೆಗೆದುಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಈಗ ಇಲ್ಲಿ ಒಂದು ಸಿ ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ದಿಸ್. ಓಕೆ, February 7 1973. ಓಕೆ, ಹಿಯರ್ ಐ ವಿಲ್ ಟೇಕ್ February 7 93. ಈಗ ಫಸ್ಟ್ 7 ಅಂದರೆ ಕೇತು. ಓಕೆ, ಕೇತು ಮಾ MD ಅಪ್ ಟು 2000. ಓಕೆ, ದೆನ್ ಕಮ್ಸ್ 8 Saturn up to 2000 MD, Saturn MD up to 2008. Next comes 9 Mars MD 2017. ಇಲ್ಲಿ 2008 ಅಲ್ಲಿ ಸ್ಯಾಟರ್ನ್ ಬಂದಿದೆ. ಸೊ 93 ಅವರು ಸಾರಿ 73. ನೋಡಿದ್ರೆ 73 ಅಂದರೆ 1980. ಸಾರಿ 1980. ಇದು 1988. ದೆನ್ ಅಗೇನ್ ಇದು 8 1997. Then comes 97. Then comes Sun MD 1 year, that is 1998. Then comes Moon MD 1999. Then comes Moon Mars. See here MD 99 9 years. Okay, 9 years. Oh, 3 Jupiter MD, that is 2002. After Jupiter 4 Rahu MD 2006. Okay,
Here, between Jupiter and Rahu, Dasha, he must have got married. So, what is this? Let us see. So, if I copy this, okay, that means Rahu is 12th and Mars actually also there. So that means 11, 4, 11. And then Mercury is in second. So Rahu Dasha, if I take, I will take, see, uh, here, A, 1, Sun, AD, 2003, then 2, Moon, AD, 2004, then 3, Jupiter, AD, 2007. Not 3, only 1, 2005, February, 2005, February 7. Okay. Then comes Moon. Okay. Then let us take 4 ಆಯ್ತು ಓವರ್ 5 is Mercury MD, so 2010. See, that means Mercury Rahu Mahadasha, then Mercury Mahadasha. Mercury Mahadasha, see, second year, second house. Okay. So here he has got married. 20th February 2005. Just 7th February, his birthday, same month he got married. Like that, you can continue. Okay, this is just, I told one example, random. Thank you very much. God bless you.